ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಎಚ್ಚರಿಕೆ. ಈ ಹೆಸರಿನ ಮಹಿಳೆ ನಿಮ್ಮ ದೊಡ್ಡ ಶತ್ರು. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗೂ ಇವರೇ ಕಾರಣವಾಗಿರ್ತಾರೆ. ಹಾಗಾದರೆ ವೃಷಭ ರಾಶಿಯವರೇ, ಈ ಹೆಸರಿನ ಮಹಿಳೆ ದೊಡ್ಡ ಶತ್ರುವಾಗ್ತಾಳೆ. ಇವಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾಳೆ. ಈಗಲೂ ಸಹ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ನೀವು ಎಂದಿಗೂ ಕೂಡ ಊಹಿಸದ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡುತ್ತೀರಾ. ವೃಷಭ ರಾಶಿಯವರೇ, ಈ ಸಮಯ ಜನವರಿ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಸಂಭವಿಸುತ್ತವೆ ಮತ್ತು ಅದು ನೀವು ಕನಸು ಕಂಡಂತೆ ನೀವು ಎಲ್ಲ ರೀತಿಯಿಂದಲೂ ಕೂಡ ಅದೃಷ್ಟಶಾಲಿಯಾಗುತ್ತೀರಾ. ಆದ್ದರಿಂದ ನಿಮಗೆ ಬರುವಂತಹ ಈ ಅದೃಷ್ಟವನ್ನು ಕಳೆದುಕೊಳ್ಬೇಡಿ. ವೀಕ್ಷಕರೇ, ನೀವು ಹನುಮಂತನ ಭಕ್ತರಾಗಿದ್ದರೆ ಜೈ ಬಜರಂಗ್ ಬಲಿ ಎಂದು ಕಮೆಂಟ್ ಮಾಡಿ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಹನುಮಂತನ ಆಶೀರ್ವಾದ ಸದಾ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡುತ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಹೇಗೆ ಸಂಭವಿಸುತ್ತವೆ ಮತ್ತು ನಾಳೆ ನಿಮ್ಮ ಜೀವನದಲ್ಲಿ ಯಾವ ಶುಭ ಸಂಗತಿಗಳು ಸಂಭವಿಸುತ್ತವೆ, ನೀವು ಯಾವ ರೀತಿ ದೇವರನ್ನ ಪೂಜಿಸುತ್ತೀರಾ, ಅವೆಲ್ಲವೂ ಕೂಡ ಈ ರಾಶಿ ಚಕ್ರ ಚಿಹ್ನೆಗೆ ಅನುಕೂಲಕರವಾಗಿರುತ್ತದೆ. ಜಾತಕಗಳಿಗೆ ಅದೃಷ್ಟ ಹೇಗೆ ಬರುತ್ತದೆ ಹಾಗೂ ನೀವು ಅದನ್ನು ಹೇಗೆ ಬಳಸಬಹುದು, ಗ್ರಹಗಳು ಮತ್ತು ನಿಮ್ಮ ಜಾತಕದಲ್ಲಿ ಯಾವ ರೀತಿಯ ಪ್ರಯೋಜನಕಾರಿ ಸನ್ನಿವೇಶಗಳು ನಿಮ್ಮ ವಿಶೇಷವಾಗಿ ಈ ಒಂದು ಸಂದರ್ಭ ಈ ರಾಶಿ ಚಕ್ರ ಚಿಹ್ನೆಯ ದೊಡ್ಡ ಶತ್ರುವಾಗಿರುವ ಮಹಿಳೆಯ ಹೆಸರು. ಅವಳು ನಿಮ್ಮ ಜೀವನವನ್ನು ಹೇಗೆ ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದಾಳೆ ಮತ್ತು ನೀವು ಅವಳನ್ನು ಹೇಗೆ ತೊಡೆದು ಹಾಕಬಹುದು, ಹಾಗೆ ಅನುಸರಿಸಬೇಕಾದಂತಹ ಪರಿಹಾರಗಳ ಬಗ್ಗೆ ನಾವು ಹೇಳಿಕೊಡ್ತೇವೆ. ಆದ್ದರಿಂದ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ರಾಶಿಯವರಿಗೆ ಇನ್ನು ಮುಂದೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಶಕ್ತಿಯನ್ನು ತುಂಬುತ್ತದೆ. ಹೌದು, ಈ ರಾಶಿ ಚಕ್ರದ ಜನರು ಇಲ್ಲಿಯವರೆಗೆ ಎದುರಿಸಿದಂತಹ ಎಲ್ಲ ಕಷ್ಟಗಳು ಮತ್ತು ದುಃಖಗಳು ದೂರವಾಗುತ್ತದೆ ಮತ್ತು ಅವರು ಈಗ ಶ್ರೀಮಂತರಾಗುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಆಶ್ಚರ್ಯಕರವಾದ ಬದಲಾವಣೆಗಳನ್ನು ಸಹ ನೀವು ಗಮನಿಸಬಹುದಾಗಿದೆ. ನೀವು ನೋಡುತ್ತೀರಾ, ಈ ರಾಶಿ ಚಕ್ರ ಚಿಹ್ನೆಯ ಉದ್ಯಮಿಗಳಿಗೆ ಅಪಾರವಾದಂತಹ ವ್ಯಾಪಾರ ವ್ಯವಹಾರದಲ್ಲಿ ಹೊಂದಾಣಿಕೆ ತುಂಬ ಒಳ್ಳೆಯದಾಗಿರುತ್ತೆ. ಆದರೆ ಹಿಂದೆ ವ್ಯವಹಾರದಲ್ಲಿ ಮಾಡಿದಂತಹ ಹೂಡಿಕೆಗಳಿಂದ ಆರ್ಥಿಕ ಲಾಭಗಳು ಹೆಚ್ಚುತ್ತಾ ಹೋಗುತ್ತೆ. ನಿಮ್ಮ ರಾಶ್ಯಾಧಿಪತಿಯಾಗಿರುವಂತಹ ಎಲ್ಲ ರೀತಿಯ ತೊಂದರೆಗಳನ್ನು ದೂರ ಮಾಡ್ತಾನೆ. ಶುಕ್ರನು ನಿಮಗೆ ರಾಶ್ಯಾಧಿಪತಿಯಾಗಿರೋದ್ರಿಂದ, ಸಪ್ತಮಾಧಿಪತಿಯಾಗಿರೋದ್ರಿಂದ, ಕುಜನು ದ್ವಿತೀಯಾಧಿಪತಿಯಾಗಿರೋದ್ರಿಂದ, ಪಂಚಮಾಧಿಪತಿ ಬುಧನಾಗಿರೋದ್ರಿಂದ ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ನೀವು ಯಾವುದೇ ತೊಂದರೆಗಳನ್ನು ಎದುರಿಸುವ ಅವಶ್ಯಕತೆ ಇಲ್ಲ, ಆದರೆ ಎಚ್ಚರಿಕೆಯನ್ನು ವಹಿಸಬೇಕು. ಖರ್ಚುಗಳು ಹೆಚ್ಚಾಗುತ್ತವೆ. ಶುಭ ಕಾರ್ಯಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಬೇಕು, ಇಲ್ಲದಿದ್ದರೆ ತೊಂದರೆಗಳು ಸಂಭವಿಸುತ್ತವೆ. ಶನಿ ನಿಮಗೆ 11ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆಯದನ್ನ ಮಾಡ್ತಾನೆ. ನೀವು ಬಯಸುವಂತಹ, ನೀವು ಭಯಪಡುವ ಅವಕಾಶ ಇಲ್ಲ. ಅವನು ನಿಮ್ಮನ್ನ ಕಾಪಾಡ್ತಾನೆ. ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಹೆಚ್ಚಿನ ಲಾಭ ಬರುವಂತೆ ಶನಿ ಆಶೀರ್ವಾದ ಮಾಡ್ತಾ ಹೋಗ್ತಾನೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಕಷ್ಟದ ಕಾಲಗಳು ಮುಗಿದು ವಿಶೇಷವಾದ ಸಂದರ್ಭ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಗುರುಬಲ ಸಾಕಷ್ಟಿದೆ, ಶನಿ ಬಲ ಕೂಡ ಇದೆ. ಆದ್ದರಿಂದ ಈ ಸಮಯ ನಿಮಗೆ ತಿಂಗಳಿಗೆ ತಕ್ಕಂತೆ ಗ್ರಹದ ಬಲಗಳು ಹೆಚ್ಚಾಗುತ್ತಾ ಹೋಗುತ್ತೆ. ರಾಹುವಿನ ಶುಭ ಫಲವನ್ನು ಅನುಭವಿಸ್ತೀರಾ, ಆದರೆ ಕೇತುವಿನಿಂದ ಅಶುಭವನ್ನು ಅನುಭವಿಸ್ತೀರಾ. ಆದ್ದರಿಂದ ಮನೆಯಲ್ಲಿ ಕಿರಿಕಿರಿಗಳು, ಜಗಳಗಳು, ತಾಯಿಯೊಂದಿಗೆ ಮನಸ್ತಾಪಗಳು ದೂರವಾಗುವಂತಹ ಸಂದರ್ಭವಾಗಿದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ವೈಮನಸ್ಸುಗಳು ಹೆಚ್ಚಾಗುವ ಸಾಧ್ಯತೆ ಕೂಡ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಈ ರಾಶಿಯವರಿಗೆ ಶುಕ್ರನ ಸ್ಥಾನ ತುಂಬಾ ಒಳ್ಳೆಯ ಶುಭ ಫಲವನ್ನು ತಂದುಕೊಡುತ್ತದೆ. ಒಟ್ಟಾರೆಯಾಗಿ ನೀವು ಸಾಕಷ್ಟು ಸುಖ ಮತ್ತು ಭೋಗಗಳನ್ನು ಅನುಭವಿಸ್ತೀರಾ, ಸಿರಿ ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ತುಂಬಾ ದಿನಗಳಿಂದ ಕಾಯುತ್ತಿದ್ದಂಥ ಹಣ ಬಂದು ಕೈ ಸೇರುತ್ತೆ. ಯಾವುದೋ ಒಂದು ಶುಭ ಫಲ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಸಿಹಿ ಸುದ್ದಿಗಳು ಕೇಳಿ ಬರೋದ್ರಿಂದ ಒಡ ಹುಟ್ಟಿದವರಿಗೆ ಉತ್ತಮವಾದ ಸಂತೋಷದ ಸಮಯವನ್ನು ಕಳೆಯಬಹುದು. ನಿಮ್ಮ ವೈವಾಹಿಕ ಜೀವನ ಕೂಡ ಅದ್ಭುತವಾಗಿರುತ್ತೆ, ಸುಖಮಯವಾಗಿರುತ್ತೆ. ಗುರುಬಲ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ಮಕ್ಕಳಿಲ್ಲದೆ ಇರುವಂಥವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಮದುವೆ ಆಗದೇ ಇರುವಂತಹ ವ್ಯಕ್ತಿಗಳಿಗೆ ಮದುವೆಯ ಒಂದು ಬಲ ಕೂಡ ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ನೀವು ಅನುಭವಿಸುತ್ತಿರುವಂತಹ ಪ್ರತಿಯೊಂದು ಕಷ್ಟ, ಕಣ್ಣೀರು ಕೂಡ ದೂರವಾಗುತ್ತೆ. ನಿಮಗೆ ಉತ್ತಮವಾದ ಸಂಗಾತಿ ಸಿಗೋದ್ರಿಂದ ನೀವು ಯಾವುದೇ ರೀತಿಯ ಕಷ್ಟಗಳನ್ನು ಅನುಭವಿಸೋದಿಲ್ಲ. ನೀವು ಯಾವುದೇ ಜನ್ಮದಲ್ಲಿ ಯಾವ ಪುಣ್ಯವನ್ನು ಗಳಿಸಿದ್ದೀರಿ ಎಂದು ನನಗೆ ತಿಳಿದಿಲ್ಲ, ಆದರೆ ಇಷ್ಟು ದಿನ ಕೆಲ ಭಾಗದಲ್ಲಿದ್ದಂತಹ ನೀವು ಈಗ ಒಂದೇ ಬಾರಿಗೆ ಇಷ್ಟೊಂದು ಹಣವನ್ನು ಗಳಿಸುತ್ತಿದ್ದೀರಿ ಎಂದು ಕೇಳಿದಾಗ ಖಂಡಿತ ಕೂಡ ಆಶ್ಚರ್ಯ ಪಡ್ತೀರಾ. ನಿಮ್ಮ ಸುತ್ತಮುತ್ತಲಿರುವಂತಹ ಜನರು ಕೂಡ ನಿಮ್ಮ ಬಗ್ಗೆ ಅಸೂಯೆಯನ್ನು ಪಡುವಷ್ಟು ಶ್ರೀಮಂತರಾಗ್ತೀರಾ. ಅಷ್ಟೊಂದು ಆಶ್ಚರ್ಯಕರವಾಗಿರುವಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ.
ನಡೆಯುತ್ತದೆ. ಇದರ ಅರ್ಥವೇನೆಂದರೆ ಹಿಂದೆ ನಿಮ್ಮನ್ನ ತೊರೆದವರು ನಿಮ್ಮ ಜೀವನದಲ್ಲಿ ಮತ್ತೆ ಬರುತ್ತಾರೆ ಮತ್ತು ಅವರು ತಮ್ಮ ತಪ್ಪುಗಳನ್ನು ತಿಳಿದುಕೊಳ್ತಾರೆ. ಒಟ್ಟಾರೆ ಈ ಸಮಯ ಬಹು ಬೇಗನೆ ಬರುತ್ತದೆ, ಏಕೆಂದರೆ ಈ ಸಂದರ್ಭ ಈ ಜನವರಿ ಅತ್ಯಂತ ವಿಶೇಷವಾಗಿರುವ ಸಮಯ. ಈ ವೃಷಭ ರಾಶಿಯವರಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತೆ. ಒಳ್ಳೆಯ ಸಮಯ. ಇಂದಿನಿಂದ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಮತ್ತು ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಬೆಂಬಲ ಸಿಗ್ತಾ ಹೋಗುತ್ತೆ. ಏಕೆಂದರೆ ವೃಷಭ ರಾಶಿಯವರಿಗೆ ಈಗ ಸಮಯ ತುಂಬಾ ಚೆನ್ನಾಗಿ ಬರುತ್ತೆ ಎಂದು ಹೇಳಬಹುದು. ಅದಲ್ಲದೆ ಈ ಜನರಿಗೆ ಈಗ ಅದೃಷ್ಟ ಅವಕಾಶವನ್ನ ಕಲ್ಪಿಸಿಕೊಡುತ್ತದೆ. ನೀವು ಆಕಾಶವನ್ನ ಮುಟ್ಟುವಷ್ಟು ಎತ್ತರಕ್ಕೆ ಏರ್ತೀರಾ. ಒಟ್ಟಾರೆ ನಿಮ್ಮ ಕನಸುಗಳಿಗೆ ರೆಕ್ಕೆ ಬರುವಂತಹ ಸುಸಂದರ್ಭ ಇದಾಗಿದೆ. ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಇನ್ನು ಮುಂದೆ ನಿಮ್ಮ ರಾಶಿಯಾಧಿಪತಿ ಶುಕ್ರ ಮತ್ತು ಒಟ್ಟಾರೆಯಾಗಿ ನಿಮ್ಮ ರಾಶಿಯಾಧಿಪತಿ ಶುಕ್ರ ಮತ್ತು ನೀವು ವಿಶೇಷ ವ್ಯಕ್ತಿ ಎಂದು ಗುರುತಿಸಲ್ಪಡುತ್ತಾರೆ. ನಿಜವಾದ ಅಧಿಪತಿ ಶುಕ್ರ ಈ ರಾಶಿ ಚಕ್ರ ಚಿಹ್ನೆಯ ಎಲ್ಲ ಚಕ್ರ ಚಿಹ್ನೆಗಳಿಗಿಂತ ವಿಭಿನ್ನವಾಗಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅವುಗಳನ್ನು ಅರ್ಥ ಮಾಡಿಕೊಳ್ಳೋದು ಎಲ್ಲರಿಗೂ ಒಂದು ಸವಾಲಾಗಿರುತ್ತದೆ, ಆಳವಾಗಿರುತ್ತದೆ ಮತ್ತು ಒಳ್ಳೆಯ ಭಾವನೆಗಳನ್ನು ಹೊಂದಿರುವುದು ಎಂಬ ಗುಣದಿಂದಾಗಿ ಅವರು ಹೊರಗೆ ತುಂಬ ಕಠಿಣ ಮತ್ತು ಗಂಭೀರವಾಗಿ ಕಾಣುತ್ತಾರೆ. ಆದರೆ ಒಳಗೆ ಮನಸ್ಸು ಮೃದುವಾಗಿರುತ್ತದೆ ಮತ್ತು ತುಂಬಾ ವೇಗದ ಸಾಗರದಂತೆ ಇರ್ತಾರೆ. ಇವರ ಮನಸ್ಥಿತಿ ಸಾಗರದಷ್ಟು ಆಳವಾಗಿರುತ್ತದೆ, ಹೊರಗೆ ಪ್ರಶಾಂತವಾಗಿ ಕಾಣಿಸಿಕೊಳ್ಳುತ್ತದೆ. ಒಳಗೆ ಅನೇಕ ರೀತಿಯ ಯೋಚನೆಗಳು, ಆಲೋಚನೆಗಳು. ಅವರ ತಾಳ್ಮೆ ಮತ್ತು ಸಹಿಷ್ಣುತೆಗೆ ಅಡ್ಡ ಹೆಸರು. ಜೀವನದಲ್ಲಿ ಉತ್ತಮ ಸಾಧನೆಯನ್ನ ಮಾಡಲು, ಸ್ಥಾನವನ್ನ ಪಡೆಯಲು ತುಂಬಾ ಪರಿಶ್ರಮಿಸುತ್ತಿರುವಂತಹ ಒಳ್ಳೆತನ ಮತ್ತು ಪರಿಶ್ರಮ ಹೆಚ್ಚು. ಈ ವೃಷಭ ರಾಶಿಯವರನ್ನ ಅರ್ಥ ಮಾಡಿಕೊಳ್ಳಲು ನೀವು ಮೊದಲು ಅವರ ಜೀವನದಲ್ಲಿ ಬರಬೇಕಾಗುತ್ತೆ. ಅವರ ಕಷ್ಟಗಳನ್ನು ತಿಳಿದುಕೊಳ್ಬೇಕು. ಅಪರಿಮಿತವಾದ ಇಚ್ಛಾಶಕ್ತಿಯನ್ನು ಹೊಂದಿರುವಂತಹ ವೃಷಭ ರಾಶಿಯವರ ಜೀವನ ಹೂವಿನ ಹಾಸಿಗೆ ಆಗಿರಲಿಲ್ಲ, ಕಲ್ಲು ಮುಳ್ಳಿನ ಹಾದಿಯಾಗಿತ್ತು. ಆದರೆ ಈಗ ಕಲ್ಲು ಮುಳ್ಳನ್ನೆಲ್ಲ ತೊರೆದು ಹೂವಿನ ಹಾಸಿಗೆಗೆ ಹೋಗುವ ಸಮಯ ಬಂದಿದೆ. ವಿಶೇಷವಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ಜರುಗುತ್ತದೆ. ಒಟ್ಟಾರೆ ನೀವು ಯಾವ ಗುರಿಯನ್ನು ಸಾಧಿಸಬೇಕು ಅಂತ ಆಸೆ ಪಡ್ತಾ ಇದ್ರೋ ಆ ಗುರಿಯನ್ನು ತಲುಪುವಂಥ ವಿಶೇಷವಾದ ಸಮಯವಾಗಿದೆ. ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಹಿಡಿದಂತಹ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಹೋಗುವಂತಹ ವ್ಯಕ್ತಿತ್ವ ನಿಮ್ಮದಲ್ಲ. ಅದು ಯಾವ ಥರದೇ ಆಗಿರುವಂತಹ ಗುರಿಯಾಗಿದ್ರೂ ಕೂಡ ವಿಮುಖರಾಗೋದಿಲ್ಲ. ಈ ರಾಶಿ ಚಕ್ರ ಚಿಹ್ನೆಯವರು ಎಷ್ಟೇ ಅಡೆತಡೆಗಳು ಬಂದರೂ ಕೂಡ, ತೊಂದರೆಗಳು ಬಂದರೂ ಕೂಡ ಎಲ್ಲವನ್ನ ಎದುರಿಸಿ ತಮ್ಮ ಗುರಿಯನ್ನ ತಲುಪುತ್ತಾರೆ. ಅಷ್ಟೊಂದು ಹಠಮಾರಿತನ ಇವರಿಗೆ ಇರುತ್ತದೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಹಿಳೆಯರು ಕೂಡ ಎತ್ತರದ ಕನ್ನಡಿಯ ಮುಂದೆ ನಿಂತು ತಮ್ಮ ಸೌಂದರ್ಯವನ್ನು ಮೆಚ್ಚುತ್ತಾರೆ. ಈ ವೃಷಭ ರಾಶಿಯವರು ಬಹಳಷ್ಟು ವಿಶೇಷವಾದ ಎತ್ತರವನ್ನು ತಲುಪೋದ್ರಲ್ಲಿ ಕೌಶಲ್ಯವನ್ನು ಹೊಂದಿರ್ತಾರೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಇರ್ತಕ್ಕಂಥ ಅಡ್ಡಿ ಆತಂಕಗಳು, ತೊಂದರೆಗಳನ್ನು ನಿವಾರಿಸಿಕೊಂಡು ನೆಮ್ಮದಿಯನ್ನು ಬರಮಾಡಿಕೊಳ್ಳಬಹುದು. ಸಮಾಜದಲ್ಲಿ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ. ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಸಾಧಿಸಬಹುದು. ಅದಲ್ಲದೆ ಈ ವೃಷಭ ರಾಶಿಯಲ್ಲಿ ಜನಿಸಿದಂತಹವರು ಬಹಳಷ್ಟು ಒಳ್ಳೆಯ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಗಳು. ಯಾವಾಗಲೂ ಕೂಡ ವಿಜಯದ ಹಾದಿಯಲ್ಲಿ ನಡೆಯಲು ಇಷ್ಟಪಡ್ತಾರೆ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ವಿದೇಶ ಪ್ರಯಾಣ ಲಾಭದಾಯಕ. ಇದರ ಜೊತೆಗೆ ವೃಷಭ ರಾಶಿಯವರು ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಆಟ, ಕ್ರೀಡೆ, ಸಂಗೀತ, ನೃತ್ಯ ಶ್ರೇಷ್ಠರಾಗಿರ್ತಾರೆ. ಅದೇ ರೀತಿಯೇ ಇವರು ಸಂಗೀತ ಸಾಹಿತ್ಯದ ಬಗ್ಗೆ ವಿಶೇಷವಾದ ಅಪಾರವಾದ ಉತ್ಸಾಹ ಮತ್ತು ಒಲವನ್ನು ಹೊಂದಿರ್ತಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ವಿಶೇಷವಾದ ಸಾಮರ್ಥ್ಯ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ. ವಿಶೇಷವಾಗಿ ಈ ರಾಶಿಯವರು ಕೋಪ ಕೂಡ ಬೇಗ ಬರುತ್ತೆ, ಅಷ್ಟೇ ಬೇಗವಾಗಿ ಕೋಪ ಹೊರಟು ಹೋಗುತ್ತೆ. ಅದೇ ರೀತಿ ಈ ಒಂದು ಕೋಪ ನಿಮ್ಮ ವಿಪತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೋಪದಲ್ಲಿ ತೆಗೆದುಕೊಂಡ ಯಾವುದೇ ನಿರ್ಧಾರಗಳು ನಿಮಗೆ ಉತ್ತಮವಾದ ಒಂದು ಭವಿಷ್ಯವನ್ನು ರೂಪಿಸಿಕೊಡೋಕೆ ಸಾಧ್ಯವಿಲ್ಲ. ಕೋಪ ಎಷ್ಟು ಬೇಗ ಬರುತ್ತೋ ಅಷ್ಟು ಬೇಗ ತಣ್ಣಗೆ ಮಾಡಿಕೊಳ್ಳೋದು ನಿಮ್ಮ ಜಾಣ್ಮೆ ಆಗಿರುತ್ತೆ. ವೃಷಭ ರಾಶಿಯವರು ಯಾವುದೇ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳೋದಿಲ್ಲ. ಈ ವೃಷಭ ರಾಶಿಯವರು ಎಲ್ಲರನ್ನ ಕೂಡ ಒಂದೇ ಮಟ್ಟದಲ್ಲಿ ನೋಡ್ತಾರೆ. ಅದರಿಂದಾಗಿ ಯಾರನ್ನೂ ಕೂಡ ಮೇಲು ಕೀಳು ಎನ್ನದೇ ಸಮಾನವಾಗಿ ನೋಡಿಕೊಳ್ಳುವಂತಹ ಮನಸ್ಥಿತಿ ತಮಗಿರೋದ್ರಿಂದ ಕೆಳಮಟ್ಟದಲ್ಲಿರುವಂತಹ ವ್ಯಕ್ತಿಗಳನ್ನು ಸಹ ಈ ರಾಶಿ ಚಕ್ರ ಚಿಹ್ನೆಯವರು ಹೆಚ್ಚು ಗೋಚರಿಸುತ್ತಾರೆ. ಆದರೆ ವೃಷಭ ರಾಶಿಯವರಿಗೆ ಅದೃಷ್ಟ ಸಿಗಲು ಇದೇ ಕಾರಣ. ಆರೋಗ್ಯದ ವಿಚಾರದಲ್ಲಿ ನೋಡಿದರೆ ಆರೋಗ್ಯವೇ ಭಾಗ್ಯ. ಈ ಸಮಯ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಹಿಂದೆ ಇದ್ದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯದಲ್ಲಿ ಇರ್ತಕ್ಕಂತಹ ಸರ್ವ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಈ ಸಮಯ ನಿಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ಪ್ರೋತ್ಸಾಹಭರಿತವಾಗಿರುವಂತಹ ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಈ ರಾಶಿಯವರು ಯಾವುದೇ ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದ್ತಾರೆ. ಮುಂಬರುವಂತಹ ದಿನಗಳು ತುಂಬ ಒಳ್ಳೆಯದಾಗಿರುತ್ತೆ ಎಂದು ಹೇಳಬಹುದು. ಈ ರಾಶಿ ಚಕ್ರ
ಚಿಹ್ನೆಗಳ ಉದ್ಯೋಗಿಗಳು ಕಚೇರಿಯಲ್ಲಿ ಅಥವಾ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಿ ಬರುತ್ತೆ. ಈ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು. ಕೆಲವರು ನಿಮ್ಮ ಪ್ರಗತಿಗೆ ಅಡ್ಡುಗಾಲಾಕಲು ಪ್ರಯತ್ನಿಸಬಹುದು. ಆದ್ದರಿಂದ ನೀವು ನಿಮ್ಮ ಗುರಿಯತ್ತ ವಿಶೇಷವಾಗಿ ಗಮನ ಕೊಡಬೇಕು. ಈ ಸಮಯ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತೆ. ಏಕಾಗ್ರತೆ ಹೆಚ್ಚಾಗುತ್ತೆ. ಶಿಕ್ಷಣದಲ್ಲಿ ಕೆಲವು ಬದಲಾವಣೆ ಬರಬಹುದು. ನೀವು ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಾ. ನೀವು ಮಾನಸಿಕವಾಗಿ ದೈಹಿಕವಾಗಿ ತುಂಬ ಬಲಶಾಲಿ ಆಗ್ತೀರಾ. ಈ ಅವಧಿಯಲ್ಲಿ ಪ್ರಸ್ತುತ ಎಲ್ಲ ಕೆಲಸಗಳನ್ನು ಕೂಡ ತಾಳ್ಮೆಯಿಂದ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನೀವು ಈಗ ಒಂದು ವಿಶೇಷವಾದ ವ್ಯಕ್ತಿಯಾಗಿ ಬದಲಾವಣೆಯನ್ನು ಪಡೆಯುವಂತಹ ಸಮಯವಾಗಿದೆ. ನೀವು ಬಯಸುವಂತಹ ಜೀವನವನ್ನು ನೋಡ್ತೀರಾ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ಆದಾಗ್ಯೂ ಕೂಡ ನೀವು ವೃಷಭ ರಾಶಿಯವರಾಗಿದ್ದರೆ ಇನ್ನೊಂದು ಜನ್ಮದಲ್ಲಿ ಅಥವಾ ಭವಿಷ್ಯದಲ್ಲಿ ನಿಮಗೆ ಆ ಎಂಬ ಮಹಿಳೆಯ ಪರಿಚಯವಾದರೆ ಅವಳೊಂದಿಗೆ ಹೆಚ್ಚು ಮಾತನಾಡೋದು, ಹೆಚ್ಚು ಸ್ನೇಹಪರವಾಗಿರೋದು ಒಳ್ಳೆಯದಲ್ಲ. ಹೆಚ್ಚು ಮಾತನಾಡೋದ್ರಿಂದ ನೀವು ಕಷ್ಟಕ್ಕೆ ಸಿಲುಕಿಕೊಳ್ಳಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅವರ ಪರಿಚಯದಿಂದಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಲಸಮ ಆಗುತ್ತೆ, ಅಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಆ ವ್ಯಕ್ತಿಯಿಂದ ನೀವು ದೂರ ಇರೋದು ಒಳ್ಳೆಯದು. ಜಾಗರೂಕರಾಗಿರಬೇಕು. ನಿಮ್ಮ ಜೀವನದಲ್ಲಿ ಕಂಡ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಅವರಿಂದ ನೀವು ಬಹಳಷ್ಟು ಕಷ್ಟವನ್ನು ಪಡಬೇಕಾಗುತ್ತೆ. ಆ ವ್ಯಕ್ತಿಯಿಂದ ಸಾಕಷ್ಟು ದೂರ ಇರೋದು ಒಳ್ಳೆಯದು ಮತ್ತು ಅವರು ನಿಮ್ಮ ಜೀವನವನ್ನೇ ಸರ್ವನಾಶ ಮಾಡ್ತಾರೆ. ಹೌದು, ಒಟ್ಟಾರೆಯಾಗಿ ಇವರು ನಿಮ್ಮ ಜೀವನದ ಒಂದು ವಿಶೇಷವಾದ ವ್ಯಕ್ತಿಯಾಗಿರೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಕಷ್ಟ ಕೊಡೋಕೆ, ನಿಮ್ಮ ಸಾಲದ ಸುಳಿಗೆ ತಳ್ಳೋದಕ್ಕೆ ಬರುವಂತಹ ವ್ಯಕ್ತಿಗಳಾಗಿರ್ತಾರೆ. ಆ ಅಕ್ಷರದಿಂದ ಬರುವಂತಹ ವ್ಯಕ್ತಿಯನ್ನು ಜಾಸ್ತಿ ಹಚ್ಕೊಳ್ಬೇಡಿ. ಇವರು ನಿಮ್ಮ ಮನೆಯನ್ನು ನಾಶ ಮಾಡಲು ಬರ್ತಾರೆ. ನಿಮ್ಮ ಮನೆಗೆ ದೃಷ್ಟಿ ಹಾಕ್ತಾರೆ. ಆದ್ದರಿಂದ ನಿಮ್ಮ ಮನೆಯ ಬಾಗಿಲಿಗೆ ಆಲೋವೆರಾ ಗಿಡವನ್ನು ಕಟ್ಟಬೇಕು. ಇದರಿಂದ ಕಷ್ಟಗಳು ದೂರವಾಗುತ್ತೆ. ಮೆಣಸಿನಕಾಯಿ ಮತ್ತು ನಿಂಬೆ ಹಣ್ಣಿನ ಒಂದು ವಿಶೇಷತೆ ಇರುವಂಥ ಒಂದು ಗಂಟನ್ನು ಕಟ್ಟಿ ನಿಮ್ಮ ಮುಖ್ಯ ದ್ವಾರಕ್ಕೆ ಕಟ್ಟಿರೋದ್ರಿಂದ ಯಾರದೇ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ಮನೆ ಬಾಗಿಲಿಗೆ ತಟ್ಟೋದಿಲ್ಲ. ಯಾವುದೇ ದೃಷ್ಟಿ ಕೂಡ ಆಗೋದಿಲ್ಲ. ಪ್ರತಿ ಮಂಗಳವಾರ ಬೂದುಗುಂಬಳಕಾಯಿಯಿಂದ ನೀವು ವಿಶೇಷವಾಗಿ ದೃಷ್ಟಿ ತೆಗೆದು ಈಚೆ ಕಡೆ ಬಾಗಿಲಲ್ಲಿ ಹೊಡಿಬೇಕು. ಇದರಿಂದ ಕೂಡ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ. ಅಪಾರವಾದ ಸಿರಿ ಸಂಪತ್ತು ಹೆಚ್ಚಾಗುತ್ತೆ. ಪ್ರತಿ ಶನಿವಾರ ಹನುಮಂತನಿಗೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸ್ತಾನೆ. ಹನುಮಂತನನ್ನು ಬೇಡಿಕೊಳ್ಳೋದ್ರಿಂದ ಖಂಡಿತವಾಗಿ ನೀವು ಶ್ರೀಮಂತಿಕೆಯನ್ನು ಬರ್ಮಾಡ್ಕೊಳ್ತೀರಾ. ಆರೋಗ್ಯದಲ್ಲಿ ಅಭಿವೃದ್ಧಿ ಕಂಡುಬರುತ್ತೆ. ಶತ್ರುಗಳ ನಾಶ ಖಂಡಿತ. ಕಷ್ಟಗಳೆಲ್ಲ ಪರಿಹರಿಸಿ ಸುಖವನ್ನು ನೀಡ್ತಾ ಹೋಗ್ತಾನೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನು ಪಡೆದುಕೊಳ್ಳೋಕೆ ಈ ರಾಶಿಯವರು ಈ ಒಂದು ವಿಶೇಷವಾದ ಪರಿಹಾರವನ್ನು ಮರೆಯದೆ ಮಾಡಬೇಕಾಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.